ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಕುವೆಂಪು ವಿಶ್ವವಿದ್ಯಾನಿಲಯದ ಅಂತಿಮ BA ಅಂತಿಮ 6ನೇ ಸೆಮಿಸ್ಟರ್ನ 8ನೇ ಪತ್ರಿಕೆ ದ ಹಿಸ್ಟರಿ ಆಫ್ ಮಾಡರ್ನ್ ಏಷ್ಯಾದ 6ನೇ ಒಂದು ಸೆಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ ದಿಸ್ ಸೆಷನ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಕೊಲೋನಿಯಾಲಿಸಮ್, ವಸಾಹತುಶಾಹಿತ್ವದ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿಶೇಷವಾಗಿ ಈ ತರಗತಿಯಲ್ಲಿ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಮೊಟ್ಟ ಮೊದಲನೇದಾಗಿ the merits of colonialism. The merits means the privileges earned or gained by the colonialism countries. ಅಂದರೆ ವಸಾಹತುಶಾಹಿತ್ವವನ್ನು ಸ್ಥಾಪಿಸಿದ ಯುರೋಪಿನ ರಾಷ್ಟ್ರಗಳು ಗಳಿಸಿದಂಥ ಅನುಕೂಲಗಳು, ಅದು ವಸಾಹತುಶಾಹಿತ್ವವನ್ನು ಸ್ಥಾಪಿಸಿದ ರಾಷ್ಟ್ರಗಳಿಗಾದಂಥ ಅನುಕೂಲಗಳಾಗಿರ್ತವೆ ವಿಶೇಷವಾಗಿ. ಇನ್ನು ಡಿಮೆರಿಟ್ಸ್ ಅಂದಟ್ಕೆಲೆ ಅವು ವಿಶೇಷವಾಗಿ ವಸಾಹತು ಆಳ್ವಿಕೆಗೆ ಒಳಪಟ್ಟಂತಹ ಈ ಸಾಮ್ರಾಜ್ಯಶಾಹಿತ್ವ ಮತ್ತು ವಸಾಹತುಶಾಹಿತ್ವದ ಆಳ್ವಿಕೆಯ ಕಲೋನಿಗಳಾದಂತಹ ದೇಶಗಳ ಅನಾನುಕೂಲಗಳಾಗಿರ್ತವೆ. ದ ಫಸ್ಟ್ ವಿ ಡಿಸ್ಕಸ್ ಅಬೌಟ್ ದ ಮೆರಿಟ್ಸ್ ಆಫ್ colonialism. Colonialism had many merits. At first, it aimed at enriching the mother country. ತಾಯ್ನಾಡಿನ ಅಭಿವೃದ್ಧಿಗಾಗಿ ವಸಾಹತುಶಾಹಿತ್ವವನ್ನು ಸ್ಥಾಪಿಸಿದ ಯುರೋಪಿನ ರಾಷ್ಟ್ರಗಳ ತಾಯ್ನಾಡಿನ ಅಭಿವೃದ್ಧಿಗೆ ಇದು ಪೂರಕವಾಗಿದ್ದು. The wealth that came from the colonies made the mother country prosperous. And secondly, colonialism contributed for the industrial growth of the mother country. ಏಕೆಂದರೆ ಅಲ್ಲಿ ಕೈಗಾರಿಕೀಕರಣವನ್ನು ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಲ್ರೆಡಿ ಅಚೀವ್ಡ್ ಇನ್ ಯುರೋಪಿಯನ್ ಕಂಟ್ರೀಸ್. ಆಗ ಅವುಗಳಿಗೆ ದೇ ಹ್ಯಾವ್ ದ ಸ್ಕೇರ್ಸಿಟಿ ಆಫ್ ದ ರಾ ಮೆಟೀರಿಯಲ್ಸ್ ಆ್ಯಂಡ್ ಆಲ್ಸೋ ದ ಯುರೋಪಿಯನ್ ಕಂಟ್ರೀಸ್ ಸರ್ಚಿಂಗ್ ಫಾರ್ ದ ನ್ಯೂ ಮಾರ್ಕೆಟ್ಸ್. In that situation, colonialism contributed for the industrial growth of the mother country. Raw materials were brought to the mother country from their colonies. The factories ran quite well and produced more and more, which were sent again to colonies for sale. ಮಾರುಕಟ್ಟೆಗಳು ಸಿಕ್ಕಿವು, ಕಚ್ಚಾ ವಸ್ತುಗಳನ್ನು ಪೂರೈಸುವ ತಾಣಗಳು ಕೂಡ ಅವುಗಳಿಗೆ ಸಿಕ್ಕಿದವು. Thirdly, the surplus population of the country was sent to different colonies. ಜನಭರಿತವಾದಂಥ ಯುರೋಪಿನ ರಾಷ್ಟ್ರಗಳು ಅಲ್ಲಿನ ಅಧಿಕ ಜನಸಂಖ್ಯೆಯನ್ನು ಆಡಳಿತ, ವ್ಯಾಪಾರ ಇತ್ಯಾದಿ ನೆಪದಲ್ಲಿ ಈ ವಸಾಹತು ಮತ್ತು ಸೇನೆ ಇವುಗಳ ನೆಪದಲ್ಲಿ ಆ ಹೊಸ ನಾಡುಗಳಿಗೆ ಅವುಗಳನ್ನು ವರ್ಗಾಯಿಸುವ ಮೂಲಕ ತಮ್ಮ ತಾಯ್ನಾಡಿನಲ್ಲಿ ಹೆಚ್ಚಾದಂಥ ಜನಸಂಖ್ಯೆಯ ಭಾರವನ್ನು ಇಳಿಸ್ಕೊಳ್ತಕ್ಕಂಥ ಪ್ರಯತ್ನ ಇದಾಯಿತು. ದ ಯುರೋಪಿಯನ್ ಕಂಟ್ರೀಸ್, ಎಸ್ಪೆಷಲಿ ದ ಕೊಲೋನಿಯಲಿಸಮ್ ಕಂಟ್ರೀಸ್, ವರ್ freed from the burden of the population, overpopulation. This lessened the burden of the mother country and bade good by up to poverty. ಇದನ್ನು ಬೇರೆಯವರಿಗೆ ನಾವು ಗುಡ್ ಬೈ ಹೇಳ್ತೀವಲ್ಲ, ಆ ಗುಡ್ ಬೈ ಹೇಳಲಿಲ್ಲ, ಇದು ಬ್ಯಾಡ್ ಬೈ ಆಯಿತು. ಪಾವರ್ಟಿಯನ್ನು ಕೊಟ್ಟು ಯಾವುಗಳಿಗೆ ವಸಾಹತುಗಳಾಗಿ ಯಾವ ಪರಿಣಮಿಸುವಲ್ಲ ಏಷ್ಯಾ, ಆಫ್ರಿಕಾದ ರಾಷ್ಟ್ರಗಳು, ವಿಶೇಷವಾಗಿ ಲ್ಯಾಟಿನ್ ಅಮೇರಿಕಾದ ರಾಷ್ಟ್ರಗಳು, ಅವುಗಳಿಗೆ ಇದು ಶಾಪ ಆದರೆ ಇವು ತಾಯ್ನಾಡಿಗೆ ವರ ಆಯಿತು. Fourthly, the mother country sent many powerful and genius people to the different colonies. They become the head of the administration or army. ಅಂದರೆ the more and more opportunities created to the mother countries peoples. ಅಲ್ಲಿ ಒಂದು ಒಳ್ಳೆಯ ಉತ್ತಮ ಅವಕಾಶಗಳು ಅವರಿಗೆ ಸಿಕ್ಕಿದವು. The mother countries, especially the colonist countries, European countries, this kind of genius peoples grabbed these opportunities in their both hands. ಇಂಥ ಅವಕಾಶಗಳನ್ನು ಬಳಸಿಕೊಂಡು ಹೆಚ್ಚಿನ ವೇತನಗಳನ್ನು ಪಡ್ಕೊಂಡು ಹೆಚ್ಚಿನ ಅಧಿಕಾರವನ್ನು ಅನುಭವಿಸಿ ಅವರು ಕೂಡ ಈ ವೇತನ ಅಧಿಕಾರದ ಮೂಲಕ ಅತ್ಯಂತ ಶ್ರೀಮಂತರಾಗಿ ತಾಯ್ನಾಡಿನಲ್ಲಿ ಪ್ರಭಾವ ವ್ಯಕ್ತಿಗಳಾಗಿ ಅವರು ಪರಿಣಮಿಸ್ತಾರೆ ವಿದ್ಯಾರ್ಥಿಗಳೇ. ದೇ ರಿಸೀವ್ಡ್ ದೇರ್ ಸ್ಯಾಲರಿ ಫ್ರಮ್ ದ ಕಾಲೋನೀಸ್. ದಸ್ ದ ಮದರ್ ಕಂಟ್ರಿ ಕುಡ್ ವೆರಿ ವೆಲ್ govern her colonies. Fifthly, colonialism increased the prestige of the mother country. ಯಾವ ಒಂದು ದೇಶ ಈಗ ಹೆಚ್ಚೆಚ್ಚು ಕಲೋನಿಗಳನ್ನು ಸ್ಥಾಪಿಸ್ತೋ ಆ ದೇಶ ಯುರೋಪಿನಲ್ಲಿ ಪ್ರಬಲ ರಾಷ್ಟ್ರವಾಗಿ ಪರಿಣಮಿಸುತ್ತೆ. ತಮ್ಮ ಸಾಮ್ರಾಜ್ಯಗಳು ವಿಸ್ತರಣೆಯಾದಂಥ ಒಂದು ಹೆಗ್ಗಳಿಕೆಯನ್ನು ಪಡ್ಕೊಂಡು, ಇದೇ ಹೆಗ್ಗಳಿಕೆ ಬ್ರಿಟನ್ಗೆ ಸಿಗುತ್ತೆ. ಫ್ರೆಂಚ್ ಮತ್ತು ಬ್ರಿಟಿಷರು ಇದಕ್ಕಾಗಿ ಈ ಸಾಮ್ರಾಜ್ಯವನ್ನು ವಿಸ್ತರಿಸುವುದಕ್ಕಾಗಿ ಕಾದಾಡಿದ್ದನ್ನು ನೋಡ್ತೀವಿ. ಅದರಲ್ಲೂ ಕೂಡ ಬ್ರಿಟನ್ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಅನಿಸ್ಕೊಂಡಿದ್ದನ್ನು ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ. ಇಟ್ ಆಲ್ಸೋ ಕನ್ಸಿಡರ್ಡ್ ಹರ್ ಸೆಲ್ಫ್ ಮೋರ್ ಪವರ್ಫುಲ್.
ಅವುಗಳನ್ನು ಪ್ರಬಲ ರಾಷ್ಟ್ರಗಳನ್ನು ಸಾಲಿನಲ್ಲಿ ನಿಲ್ಲಿಸುತ್ತೆ. ಈಗ ಯಾವ ವಸಾಹತುಗಳನ್ನು ಹೆಚ್ಚೆಚ್ಚು ಸ್ಥಾಪಿಸ್ತವೆ ಆ ರಾಷ್ಟ್ರಗಳು ಯುರೋಪಿನಲ್ಲಿ ಪ್ರಬಲ ರಾಷ್ಟ್ರಗಳಾಗ್ತವೆ. ಸಿಕ್ಸ್ತ್ಲಿ, ಇಟ್ ಆಲ್ಸೋ ಫೋಸ್ಟರ್ಡ್ ಯೂನಿಟಿ ಅಮಾಂಗ್ ದ ಪೀಪಲ್ ಆಫ್ ದ ಕಾಲೋನಿ. ಯಾವುದೇ ಅಲ್ಲಿ ನಾವಾಗಲೂ ಯಾವುದೇ ಒಂದು ನಮ್ಮ ಸ್ಥಳೀಯ ಪ್ರದೇಶದಿಂದ ಹೊರ ಹೋದಾಗ ನಾವು ಅಲ್ಲಿ ಐಕ್ಯತೆಯಿಂದ ಇರ್ತೀವಿ, ಅಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸ್ತೀವಿ. ಅದೇ ರೀತಿ ಈ ತಮ್ಮ ತಾಯ್ನಾಡಿನಿಂದ ಹೊಸನಾಡಿನಲ್ಲಿ ಬಂದು ನೆಲೆಸಿದಂಥವರು ಐಕ್ಯತೆಯಿಂದ ಒಗ್ಗಟ್ಟಿನಿಂದ ನೆಲೆಸಿದರು. ವಿವಿಧ ಪ್ರದೇಶಗಳಲ್ಲಿ ಅವರು ಹಂಚಿ ಹೋಗಿದ್ರು ಕೂಡ ಅವರು ಯಾವುದೇ ಒಂದು ಸಂದರ್ಭ ಬಂದಾಗ ಸಂಕಟ ಸಮಯದಲ್ಲಿ ಪರಸ್ಪರ ಸಹಾಯ, ಇಂಥ ಒಂದು ಸಹಕಾರ ಮನೋಭಾವ ಬೆಳೆದಿದ್ದರಿಂದ 13 ವಸಾಹತುಗಳಲ್ಲಿ ಚೆದರಿದ್ದಂಥ ಇಂಗ್ಲೆಂಡಿನ ತಾಯ್ನಾಡಿನ ಜನರು ಅಲ್ಲಿ ಅವರು ಸ್ಥಳೀಯರಾಗಿ ಅವರೇ ಅಮೇರಿಕನ್ನರಾಗಿ ಮುಂದೆ ತಮ್ಮ ತಾಯ್ನಾಡಿನ ವಿರುದ್ಧನೇ ಸ್ವತಂತ್ರ ಹೋರಾಟವನ್ನು ಮಾಡಿದ್ದು ಇತಿಹಾಸ ವಿದ್ಯಾರ್ಥಿಗಳೇ. ಅದೇ ರೀತಿ ನಾವು ಸೆವೆಂತ್ಲಿ, ದ ಮೋಸ್ಟ್ ಇಂಪಾರ್ಟೆಂಟ್ ಮೆರಿಟ್ ಆಫ್ ದ ಕಲೋನಿಯಲಿಸಮ್ ಆಲ್ಸೋ ಹೆಲ್ಪ್ಡ್ ಇನ್ ಪ್ರಮೋಷನ್ ಆಫ್ ಎಜುಕೇಷನ್, ಅಗ್ರಿಕಲ್ಚರ್, ಅಡ್ಮಿನಿಸ್ಟ್ರೇಷನ್, ಇಂಡಸ್ಟ್ರಿ ಆ್ಯಂಡ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಇದು ತಾಯ್ನಾಡಿಗೆ ಟ್ರೇಡ್ ಆ್ಯಂಡ್ ಕಾಮರ್ಸ್ನ ಡೆವಲಪ್ಮೆಂಟ್ ಪ್ರೋಗ್ರೆಸ್ಗೆ ಅನುಕೂಲ ಮಾಡಿದರೆ, ಇದು ಅಗ್ರಿಕಲ್ಚರ್ಗೂ ಕೂಡ ಕೆಲವು ನೇಟಿವ್ ಪೀಪಲ್ಸ್ಗೆ ಅನುಕೂಲವನ್ನು ಮಾಡುತ್ತೆ. ಅವರು ಶಿಕ್ಷಣವನ್ನು ಕಲಿಸುವಂಥ ಪ್ರಯತ್ನ ಆಗುತ್ತೆ. ಅವ್ರನ್ನ ಒಂದು ಸಿವಿಲೈಸ್ಡ್ ಪೀಪಲ್ಸ್ ಆಗಿ ಅವರಿಗೆ ತಂತ್ರಜ್ಞಾನ ವಿಜ್ಞಾನದ ಪರಿಚಯ ಆಗುತ್ತೆ. ಆ ಮೂಲಕ ಸ್ವಲ್ಪ ರೀತಿಯಲ್ಲಿ ಇದು ಅನುಕೂಲ ಮಾಡಿ ಆ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯತೆ ಬೆಳೆದು ಮುಂದೆ ಆ ರಾಷ್ಟ್ರೀಯತೆಯ ಬೆಳವಣಿಗೆಯ ಕಾರಣದಿಂದ ಅವು ಈ ವಸಾಹತು ರಾಷ್ಟ್ರಗಳ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿ they raised their voice and they organized against these colonist countries and they fight for their freedom from these colonial clutches. In due course of time, these colonies became self-sufficient. Italy, colonialism taught the people about nationalism, democracy and constitutionalism. It is one of the best example India for this effect. In later times, these ideas helped the people of colonies to achieve independence. Lastly, this helped a lot to the missionaries. ಏಕೆಂದರೆ ಅಲ್ಲಿ ಯುರೋಪಿನಲ್ಲಿ ಈ ರೀತಿಯಾದಂಥ ಪ್ರೊಟೆಸ್ಟೆಂಟರು ಮತ್ತು ಕ್ಯಾಥೋಲಿಕರ ನಡುವಿನ ಈ ಧರ್ಮ ಪ್ರಚಾರದ ಒಂದು ಪೈಪೋಟಿ ಈ ಹೊಸನಾಡುಗಳಿಗೆ ವರ್ಗಾಯಿಸಲ್ಪಡ್ತು. ಹೊಸನಾಡಿನಲ್ಲಿ ಕ್ರಿಶ್ಚಿಯಾನಿಟಿ ಒಂದು ಪ್ರಚಾರ ಆಗೋದಕ್ಕೆ ತುಂಬ ಅನುಕೂಲ ಆಯಿತು. ದಿಸ್ ಎಜುಕೇಟೆಡ್ ಪೀಪಲ್ ಹೂ ನ್ಯೂ ಮೆನಿ ನ್ಯೂ ಐಡಿಯಾಸ್ ಆ್ಯಂಡ್ ಸ್ಪ್ರೆಡ್ ದೆಮ್ ಅಮಾಂಗ್ ದ ನೇಟಿವ್ ಪೀಪಲ್. ನೆಕ್ಸ್ಟ್, ಡಿಮೆರಿಟ್ಸ್ ಆಫ್ colonialism. How we discussed about the merits of the colonialism, and the same way demerits of the colonialism. Demerits of the colonialism for the native peoples, merits of the colonialism for the mother countries. Colonialism had many demerits. At first it exploited the people of the colonies. ಶೋಷಣೆಯನ್ನು ಮಾಡಲಾಯಿತು. ವಸಾಹತು ಒಳಪಟ್ಟಂಥ ರಾಷ್ಟ್ರಗಳೆಲ್ಲ ಶೋಷಣೆಗೊಳಪದ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಆ ಶೋಷಣೆಯನ್ನು ನಾವು ಕಾಣ್ತೀವಿ. ಇಟ್ ಎಕ್ಸ್ಪ್ಲಾಯ್ಟೆಡ್ ದ ನೇಟಿವ್ ಪೀಪಲ್ಸ್. ದೆನ್ ಎಕನಾಮಿಕ್ ಕಂಡೀಷನ್ ಆಫ್ ದ ಪೀಪಲ್ ಆಫ್ ದ colonies became precarious when raw materials were taken away from their countries ಟು ದ ಮದರ್ ಕಂಟ್ರೀಸ್. ಈ ಒಂದು ಕಾರಣದಿಂದ ಭಾರತದಲ್ಲಿ ಗುಡಿ ಕೈಗಾರಿಕೆಗಳು ಇಲ್ಲಿ ಇಂಗ್ಲೆಂಡಿನ ಒಂದು ಅತಿ ಕೈಗಾರಿಕೆಗಳಿಗೆ ಇಲ್ಲಿಂದ ಅತಿ ರಫ್ತಾಗಿದ್ದರಿಂದ ಕಚ್ಚಾ ವಸ್ತುವಿನ ರೂಪದಲ್ಲಿ ಇಲ್ಲಿ ಗುಡಿ ಕೈಗಾರಿಕೆಗಳಿಗೆ ಆ ಒಂದು ಕಚ್ಚಾ ವಸ್ತು ಸಿಗದಲೇ ಆ ಗುಡಿ ಕೈಗಾರಿಕೆಗಳೆಲ್ಲ ಮುಚ್ಚಲ್ಪಟ್ಟವು. ಯಾವುದು ಕೃಷಿಯ ಮೇಲೆ ಹೆಚ್ಚಿನ ಭಾರ ಬೀಳ್ತು. ಇದನ್ನು ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ. ಆ್ಯಂಡ್ ನೆಕ್ಸ್ಟ್, ಸೆಕೆಂಡ್ಲಿ, ದ ಮದರ್ ಕಂಟ್ರಿ ಹ್ಯಾಡ್ ಟು ಫೈಟ್ ವಿತ್ ದ ನೇಟಿವ್ ರೂಲರ್ಸ್. ಇಲ್ಲಿ ಆ ಒಂದು ವಸಾಹತುಶಾಹಿತ್ವವನ್ನು ಪ್ರತಿಪಾದಿಸಿ ವಸಾಹತುಗಳನ್ನು ಸ್ಥಾಪಿಸುವ ಪ್ರಯತ್ನವನ್ನು ಮಾಡಿದಂಥ ಯುರೋಪಿನ ರಾಷ್ಟ್ರಗಳು ಇಲ್ಲಿಯ ಸ್ಥಳೀಯ ರಾಜರುಗಳೊಂದಿಗೆ ಕಾದಾಡಬೇಕಾಯಿತು. ಆನಂತರ ಆ ಸ್ಥಳೀಯ ರಾಜರುಗಳೊಂದಿಗೆ ಕಾದಾಟದಲ್ಲಿ ಗೆದ್ದ ನಂತರ ಕೆಲವು ಕುತಂತ್ರಗಳನ್ನು ಬಳಸಿ ಸಬ್ಸಿಡಿಯರಿ ಅಲಯನ್ಸ್ ಇರ್ಬೋದು, ಡಾಕ್ಟ್ರಿನ್ ಆಫ್ ಲ್ಯಾಪ್ಸಸ್ ಇರ್ಬೋದು, ಇವುಗಳನ್ನು ಬಳಸಿಕೊಂಡು ಸುಲಭವಾಗಿ ನಿಯಂತ್ರಣಕ್ಕೊಳಪಡಿಸ್ಕೊಂಡಿದ್ದನ್ನು ನಾವು ಕಾಣ್ತೀವಿ. ಡ್ಯೂ ಟು ಕಾನ್ಸ್ಟೆಂಟ್ ವಾರ್ಸ್, ಪೀಸ್ ಇನ್ ಡಿಫರೆಂಟ್ ಕಾಲೋನೀಸ್ ವಾಸ್ ಲಾಸ್ಟ್. ಆ ಕಾಲೋನಿಗಳಲ್ಲಿ ಈ ಸ್ಥಳೀಯರೊಂದಿಗಿನ ನಿರಂತರವಾದಂಥ ಕಾದಾಟ, ಅದು ಚೀನಾದಲ್ಲಿ ತೈಪಿಂಗ್ ದಂಗೆ ಇರ್ಬೋದು, ಬಾಕ್ಸರ್ ದಂಗೆ ಇರ್ಬೋದು, ಮತ್ತು ಅಫೀಮು ಯುದ್ಧಗಳಿರ್ಬೋದು. ಈ ಎಲ್ಲ ಕಾರಣದಿಂದ ಅಲ್ಲಿ ಶಾಂತಿ ಕದಲ್ತು. ದ ನೇಟಿವ್ ಪೀಪಲ್ಸ್ ಆರ್ ಲಾಸ್ಟ್ ದೇರ್ ಪೀಸ್ ಬಿಕಾಸ್ ಆಫ್ ದೀಸ್ ವಾರ್ಸ್ ಆ್ಯಂಡ್ ಕ್ಲಾಶಸ್. Thirdly, colonialism gave birth to an ugly tradition like slavery and also the business and trade of the slaves.
ದ ಮದರ್ ಕಂಟ್ರಿ ಸೋಲ್ಡ್ ಮೆನಿ ಪೀಪಲ್ ಆಫ್ ಫರ್ ಕಲೋನಿ ಅಟ್ ಡಿಫ್ರೆಂಟ್ ಪ್ಲೇಸಸ್ ಆಫ್ ದ ವರ್ಲ್ಡ್. ಪ್ರಪಂಚದ ಇತರೆಡೆ ಆಫ್ರಿಕಾದಲ್ಲಿ ಇಂಥ ಒಂದು ಸ್ಲೇವರ್ ಗುಲಾಮರ ಮಾರುಕಟ್ಟೆಯ ಅದನ್ನು ಗುಲಾಮಗಿರಿ ಪದ್ಧತಿ ಜಾರಿಗೆ ಬಂತು. ಅಲ್ಲಿ ಜನರನ್ನು ಗುಲಾಮರಂತೆ ಅವುಗಳನ್ನು ಮಾರುಕಟ್ಟೆಯಲ್ಲಿ ದನಗಳನ್ನು ಖರೀದಿ ಮಾಡದಂತೆ, ಪ್ರಾಣಿ ಪಕ್ಷಿಗಳನ್ನು ಖರೀದಿ ಮಾಡ್ಕೊಂಡು ಯುರೋಪಿನ ರಾಷ್ಟ್ರಗಳು ಬೇರೆ ಬೇರೆ ಪ್ರಪಂಚದ, ಅದರಲ್ಲೂ ಕೂಡ ಜನವಸತಿ ಕಡಿಮೆ ಇರತಕ್ಕಂಥ ಲ್ಯಾಟಿನ್ ಅಮೇರಿಕಾದ ರಾಷ್ಟ್ರಗಳಲ್ಲಿ ಮತ್ತು ಯುರೋಪಿನ ಇದು ಉತ್ತರ ಅಮೇರಿಕಾದ ಖಂಡದಲ್ಲಿ, ಅದರಲ್ಲೂ ಯು ಎಸ್ ಎನಲ್ಲಿ ಈ ರೀತಿಯ ವ್ಯಾಪಾರವನ್ನು ಮಾಡ್ತಾರೆ. ಅಲ್ಲಿ ಅವರುಗಳನ್ನು ಪ್ಲಾಂಟೇಷನ್ಗಳ ಉದ್ಯೋಗಗಳಲ್ಲಿ ಶೋಷಣೆ ಮಾಡಿದ್ದನ್ನು ನಾವು ನೋಡ್ತೀವಿ. ಓಕೆ, ದ ಮದರ್ ಕಂಟ್ರಿ ಸೋಲ್ಡ್ ಮೆನಿ ಪೀಪಲ್ ಆಫ್ ಫರ್ ಕಲೋನಿ ಅಟ್ ಡಿಫ್ರೆಂಟ್ ಪ್ಲೇಸಸ್ ಆಫ್ ದ ವರ್ಲ್ಡ್. ಅಟ್ ಲಿಸ್ಬನ್ ದೇರ್ ವಾಸ್ ಅ ಸ್ಲೇವ್ ಮಾರ್ಕೆಟ್. ನೋಡಿ, ದನಗಳಿಗೆ ಒಂದು ಮಾರುಕಟ್ಟೆ ಇದ್ದಂತೆ ಈ ಸ್ಲೇವ್ಗಳಿಗೂ ಕೂಡ ನೋಡಿ ಎಂಥ ಇಟ್ ವಾಸ್ ಗ್ರೇಟ್ discrimination of the humanity. At Lisbon there was a slave market. Slaves were sold there as a cattle. Okay. Next, fourthly, colonialism created a wall between the ruler and the ruled. ಆಳುವವರು ಮತ್ತು ಆಳಲ್ಪಡುವಂಥ ವರ್ಗದ ನಡುವೆ ವ್ಯತ್ಯಾಸ ಬಂತು. ಆಳುವವರು ಅವರು ಜನಾಂಗೀಯ ಶ್ರೇಷ್ಠತೆಯನ್ನು ಪ್ರತಿಪಾದಿಸಿದರೆ ಇವ್ರ ಮೇಲೆ ಜನಾಂಗೀಯ ಕೀಳಿರಿಮೆಯನ್ನು ಪ್ರತಿಪಾದಿಸ್ತಾರೆ, ಇವರನ್ನು ಶೋಷಣೆ ಮಾಡ್ತಾರೆ, ಇವರನ್ನು ಭಾಳ ನಿಕೃಷ್ಟವಾಗಿ ಕಾಣ್ತಾರೆ. ದ ರೂಲರ್ ರೇಸ್ ಹೇಟೆಡ್ ದ ಕಲೋನಿಯನ್ ಪೀಪಲ್ ಆ್ಯಂಡ್ ಅಪ್ರೆಸ್ಡ್ ದೆಮ್. At last, the people of different colonies revolted against the foreign people and carried ಪ್ರೊಟ್ರಾಕ್ಟೆಡ್ ಸ್ಟ್ರಗಲ್ ಎಗೇನ್ಸ್ಟ್ ದೆಮ್. ಸ್ವತಂತ್ರ ಚಳುವಳಿಗಳು ನಡೆದಿದ್ದನ್ನು ನಾವು ಏಷ್ಯಾ ರಾಷ್ಟ್ರಗಳಲ್ಲಿ, ಆಫ್ರಿಕಾ ರಾಷ್ಟ್ರಗಳಲ್ಲಿ, ಈವನ್ ತಮ್ಮ ತಾಯ್ನಾಡಿನ ವಿರುದ್ಧನೇ ಅಮೇರಿಕಾದಲ್ಲಿ ಸ್ವತಂತ್ರ ಸಂಗ್ರಾಮ ನಡೆದಿದ್ದನ್ನು ನಾವು ಜಾರ್ಜ್ ವಾಷಿಂಗ್ಟನ್ರ ನೇತೃತ್ವದಲ್ಲಿ ಕಾಣ್ತೀವಿ. ಅಟ್ ಲಾಸ್ಟ್ ಇಟ್ ಪ್ರಾಂಪ್ಟೆಡ್ ದ ರೂಲರ್ಸ್ ಟು ಅಡಾಪ್ಟ್ ದ ಪಾಲಿಸಿ ಆಫ್ ಡಿವೈಡ್ ಆ್ಯಂಡ್ ರೂಲ್ ಇನ್ ಕಾಲೋನಿ. ಸುಲಭವಾಗಿ ಇಲ್ಲಿಯ ಜನರನ್ನು ಧರ್ಮಾಧಾರಿತವಾಗಿ, ಜಾತಿ ಆಧಾರಿತವಾಗಿ, ಜನಾಂಗಾಧಾರಿತವಾಗಿ ಡಿವೈಡ್ ಮಾಡೋ ಮೂಲಕ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವ ಎಲ್ಲ ಪ್ರಯತ್ನದ ಒಂದು ತಂತ್ರವನ್ನು ಈ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಅನುಸರಿಸ್ತಾರೆ. ದ ರಿಸಲ್ಟ್ ಆಫ್ ದಿಸ್ ಪಾಲಿಸಿ ವಾಸ್ ಡಿಸಾಸ್ಟ್ರಸ್. ದ ಕಲೋನಿಯಲಿಸಮ್ ಕ್ರಿಯೇಟೆಡ್ ಡಿಸೆನ್ಷನ್ ಬಿಟ್ವೀನ್ ದ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಇನ್ ಇಂಡಿಯಾ. ಇದು ಭಾರತವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋದಕ್ಕಾಗಿ ಸ್ವತಂತ್ರ ಚಳುವಳಿಯನ್ನು ದಮನ ಮಾಡೋದಕ್ಕೆ ಅನುಸರಿಸಿದ ಈ ಡಿವೈಡ್ ಆ್ಯಂಡ್ ಪಾಲಿಸಿ ಅಂತಿಮವಾಗಿ ಫೈನಲಿ ಇಟ್ ಡಿವೈಡ್ಸ್ ದ ಇಂಡಿಯಾ ಇಂಟು ಟೂ ನೇಷನ್ಸ್, ಇಂಡಿಪೆಂಡೆಂಟ್ ನೇಷನ್ಸ್. ಫೈನಲಿ ದ ಪಾಕಿಸ್ತಾನ್ ಆಲ್ಸೋ ಡಿವೈಡೆಡ್ ಇಂಟು ಟೂ ನೇಷನ್ಸ್. Finally, the British India divided into three countries. At present, there are three countries of independent nations. They are Pakistan and Bangladesh and India. At last, it divided the country into India and Pakistan. Thus, colonialism had many bad effects. These were the bad effects to the native peoples and native lands, and merits belongs to ದ ಮದರ್ ಕಂಟ್ರೀಸ್. ಓಕೆ, ಈ ತರಗತಿಯಲ್ಲಿ ಹೀಗೆ ಈ ಕಲೋನಿಯಲಿಸಮ್ ಅಂತಕ್ಕಂಥದ್ದು ಏಷ್ಯಾದಲ್ಲಿ ಸ್ಥಾಪನೆಯಾಗಿ, ವಿವಿಧ ರಾಷ್ಟ್ರಗಳಲ್ಲಿ ಸ್ಥಾಪನೆಯಾಗಿ, ವಿವಿಧ ಪ್ರದೇಶಗಳ ಸ್ಥಾಪನೆಯಾಗಿ, ಯುರೋಪಿನ ರಾಷ್ಟ್ರಗಳು ಈ ಕಲೋನಿಯಲಿಸಮ್ ಮೂಲಕ ತಮ್ಮ ಇಂಪೀರಿಯಲಿಸಮನ್ನು ಡೆವಲಪ್ ಮಾಡ್ಕೊಂಡ್ವೇ ಹೊರತು ತಮ್ಮ ಬಂಡವಾಳವನ್ನು ಹೆಚ್ಚಿಸಿಕೊಂಡು, ತಮ್ಮ ಕೈಗಾರಿಕೆಗಳನ್ನು ಪೋಷಿಸಿಕೊಂಡು ಈ ವಸಾಹತು ನಾಡುಗಳನ್ನು ಶೋಷಿಸಿದವು ಅಂತ ನಾವು ಹೇಳ್ಬೋದಾಗಿತ್ತು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಎಲ್ಲರಿಗೂ ನಮಸ್ಕಾರ.